ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ರೀಡಿಂಗಿಗೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಇವಾಗ ತೆಗೆದುಕೋತಾ ಇರುವಂತಹ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನೆಕ್ಸ್ಟ್ 48 ಅವರ್ಸಲ್ಲಿ ಏನೆಲ್ಲ ಫೀಲಿಂಗ್ನಲ್ಲಿ ಬರ್ತಾರೆ ಅಂತ. ಓಕೆ, ಇದು ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ನೀವು ಬಂದು ಈ ವಿಡಿಯೋನ ನೋಡ್ತೀರೋ ಆವಾಗ ನಿಮಗೆ ಅದು ಮ್ಯಾಚ್ ಆಗುತ್ತೆ ನೆಕ್ಸ್ಟ್ 48 ಅವರ್ಸಲ್ಲಿ. ಓಕೆ, 48 ಅವರ್ಸ್ ಟೈಮ್ಲೆಸ್. ಯಾವಾಗ ನೀವು ಬಂದು ಕ್ಲಿಕ್ ಮಾಡ್ತೀರೋ ಆ ಟೈಮಿಂದ ನೆಕ್ಸ್ಟ್ 48 ಅವರ್ಸಲ್ಲಿ. ಓಕೆ, ಸೊ ಬನ್ನಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನೆಕ್ಸ್ಟ್ 48 ಅವರ್ಸಲ್ಲಿ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿರ್ತಾರೆ ಅಂತ. ಓಕೆ, ನಿಮ್ಮ ಪರ್ಸನ್ ನೇಮ್ನ 3 ಟೈಮ್ಸ್ ಹೇಳಿಕೊಳ್ಳಿ ನಿಮ್ಮಲ್ಲೇ. ಮತ್ತು ಇಬ್ಬರು ಖುಷಿಯಾಗಿರುವಂಥ ಒಂದು ಲವ್ಲಿ ಮೂಮೆಂಟ್ಸ್ ಏನಿದೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹ್ಯಾಪಿ ಮೂಮೆಂಟ್ಸ್ ಏನಿದೆಯೋ ಅದನ್ನು ರಿಕವರ್ ಮಾಡ್ಕೊಳ್ಳಿ. ನೋಡೋಣ ನೆಕ್ಸ್ಟ್ 48 ಅವರ್ಸಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾರೆ, ಏನೆಲ್ಲ ಯೋಚನೆ ಮಾಡ್ತಾರೆ ನೋಡೋಣಲ್ಲ. ನನಗೂ ಕ್ಯೂರಿಯಸ್ ಇದ್ದೀನಿ, ನೋಡೋಣ ಏನು ಯೋಚನೆ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸಿಂಗ್ ಬಾಟಮ್ ಆಫ್ ದ ಡೆಕ್. ಫ್ರೆಂಡ್ಸ್, ಇಲ್ಲಿ ಏನು ಬರ್ತಾಯಿದೆ ಅಂತ ಅಂದರೆ ಗೋಯಿಂಗ್ ವಿತ್ ದ ಫ್ಲೋ. ಅಂದರೆ ಏನು ಬರ್ತಾ ಇದೆಯೋ ಅದನ್ನು ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಅದೇ ಥರ ಹೋಗೋಣ, ನೋಡೋಣ ಮುಂದೆ ಏನಾಗುತ್ತೋ, ಮುಂದೆ ಏನಾಗ್ಬೋದು ನೋಡೋಣ, ಹೀಗಿರೋದು ಹೀಗಿರಲಿ, ಹೀಗೆ ಹೋಗೋಣ ನೋಡೋಣ. ನೀರಿಗೆ ಎದುರಾಗಿ ಈಜೋದು ಬೇಡ, ಹೇಗೆ ಬರುತ್ತೋ ಟೈಮ್ ಅದೇ ಥರ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸದ್ಯ ನೆಕ್ಸ್ಟ್ 48 ಅವರ್ಸಲ್ಲಿ ನಿಮ್ಮ ಪರ್ಸನ್ ಗೋಯಿಂಗ್ ವಿತ್ ದ ಫ್ಲೋ. ಅಂದರೆ ಅವ್ರಿಗೆ ಹೇಗೆ ಬರುತ್ತೋ ಆ ಥರ ಹೋಗ್ತಾರೆ. ಅವ್ರ ಮನಸ್ಸಲ್ಲಿ ಹೇಗೆ ಬರುತ್ತೋ ಆ ಥರ ಹೋಗ್ತಾ ಇರ್ತಾರೆ. ಆ್ಯಂಡ್ ಇದು ಮೈಂಡ್, ಅವ್ರ ತಲೆಯಲ್ಲಿ ಸಿಕ್ಕಾಪಟ್ಟೆ ಯೋಚನೆಗಳು ನಡೀತಾ ಇದೆ. ತಲೆ ಕೆಟ್ಟೋಗ್ತಾ ಇದೆ ಅವ್ರಿಗೆ. ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯಿಂದಲೂ ಯೋಚನೆ ಮಾಡ್ತಾಯಿದ್ದಾರೆ. ಒಂದು ಕಡೆ ಒಂದು ಥರ ಯೋಚನೆ ಇಲ್ಲ. ಅವ್ರ ತಲೆನೇ ಕಂಪ್ಲೀಟಾಗಿ ಹಾಳಾಗೋಗ್ಬಿಟ್ಟಿದೆ. ಆ ಲೆವೆಲಿಗೆ ತಲೆ ಕೆಟ್ಟೋಗಿದೆ ಅವ್ರಿಗೆ. ಅಷ್ಟು ಮೈಂಡು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅವರು. ತುಂಬ ಯೋಚನೆ ಮಾಡ್ತಾರೆ. ಯಾವ ಥರ ಯೋಚನೆ ಮಾಡ್ತಾರೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನೋಡಿ. ಇಂಟಿಗ್ರೇಷನ್ ಅನ್ನೋದು ಒಂದು ಅವ್ರಿಗೆ ಈಗೋ ಇದೆ ತುಂಬ, ಆಯಿತಾ. ಈಗೋ ಬಿಟ್ಟರೆ ಲವ್ ಇದೆ, ಎಮೋಷನ್ಸ್ ಇದೆ, ಏನು ಲೈಟ್ ಇದೆ, ಎಲ್ಲ ಒಂದು ಏನು ಈ ಒಂದು ಎನರ್ಜಿ ಏನಿದೆಯಲ್ಲ ಇದೆಲ್ಲ ಬಂದು ಫ್ಯಾಷನಬಲ್ ಎನರ್ಜೀಸ್, ಇದೆಲ್ಲ ಎಮೋಷ್ನಲ್ಲು. ಇದು ಬಂದು ಹೀಗೋ ಒಂದು ನನ್ನನ್ನು ಒಬ್ರನ್ನೊಬ್ಬರು ಕಂಪ್ಲೀಟ್ ಮಾಡೋವಂಥ ಏನು ಎನರ್ಜಿ ಇದೆ. ಆದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಿಲ್ಲ. ತುಂಬಾ ಏನೋ ಕಿತ್ತಾಡ್ತಿದ್ದೀರಾ. ಈ ಕಿತ್ತಾಟದಿಂದ ಅವ್ರ ಆ್ಯಕ್ಚುಲಿ ಒಬ್ರನ್ನೊಬ್ರು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ತುಂಬ ಪ್ರೀತಿ ಮಾಡ್ತೀರಾ. ನಿಮಗೂ ಅವ್ರದ್ದೇ ಧ್ಯಾನ, ಅವ್ರಿಗೂ ನಿಮ್ಮದೇ ಧ್ಯಾನ ತುಂಬ ಇದೆ. ಆದರೆ ಬಿಟ್ಟಿರೋಕ್ಕಾಗಲ್ಲ,
ಸಿಕ್ಕಾಬಟ್ಟೆ ಕಿತ್ತಾಡಿ ತಲೆ ಕೆಟ್ಟೋಗೋಷ್ಟು ಯೋಚನೆ ಮಾಡ್ತೀರ. ಇಲ್ಲಿ ನೋಡಿ, ಏನು ಯೋಚನೆ ಮಾಡ್ತೀರ ಅಂದರೆ ಫಾಸ್ಟ್ ಅವ್ರು ಹೀಗೆ ಅಂದಿದ್ರು, ನೀನು ಹಾಗಂದಿದ್ದೆ, ನೀನು ಅದು ಮಾಡಿದ್ದೆ, ನೀನು ಇದು ಮಾಡಿದೆ, ನಂಗೆ ಅದಿಷ್ಟ ಆಗಲಿಲ್ಲ, ನಿಂಗೆ ಇದಿಷ್ಟ ಆಗಲಿಲ್ಲ, ಆಯಿತಾ. ಇಲ್ಲಿ ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರಬಹುದು, ಅಥವಾ ಫಾಸ್ಟಲ್ಲಿ ನಡೆದಿರೋ ಅಂಥದ್ದನ್ನೆಲ್ಲ ತಗೊಂಡು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರೋದಿರ್ಬೋದು. ಫಾಸ್ಟಲ್ಲಿ ಇರೋ ಅಂಥದ್ದು ಅಂದರೆ ಈ ಹಿಂದೆ ಏನು ನಡೆದಿದೆಯಲ್ಲ ಅದನ್ನೆಲ್ಲ ಇಟ್ಕೊಂಡು ತಲೆ ಕೆಡಿಸ್ಕೊಂಡು ಕೂತಿರೋ ಅಂಥದ್ದು. ಅದ್ರ ಜೊತೆಗೆ ಗೋಯಿಂಗ್ ವಿತ್ ದ ಫ್ಲೋ. ನೋಡಿ, ಏನು ಬರ್ತೋ ಬರಲಿ, ಹೋಗ್ಬಿಡೋಣ, ಅದ್ರ ಜೊತೆಲೆ ಹೋದ್ರಾಯ್ತು, ಆ ಥರ ಎನರ್ಜಿನೂ ಇದೆ ಇಲ್ಲಿ. ಆ್ಯಂಡ್ ಏನಕ್ಕೆ ಅಂತ ಅಂದರೆ ನೋಡಿ, ಇಲ್ಲಿ ಏನೆಲ್ಲ ಹಿಂದೆಗಡೆ ನಡೆದಿದೆಯೋ ಅದನ್ನೆಲ್ಲ ಹೋಗಿ ರೀಕಾಲ್ ಮಾಡೋದು, ಮತ್ತೆ ಅದನ್ನೇ ನೋಡೋದು, ಮತ್ತೆ ಅದನ್ನೇ ಮಾತಾಡೋದು, ಮತ್ತೆ ಅದನ್ನೇ ತಲೆಯಲ್ಲಿ ತಂದ್ಕೊಳ್ಳೋದು, ತಲೆಯಲ್ಲಿ ಎಲ್ಲನೂ ತುಂಬಿಸ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು, ಆಯಿತಾ. ಆದರೆ ಒಬ್ರನ್ನೊಬ್ರು ಬಿಟ್ಕೊಡೋಕ್ಕೂ ಆಗಲ್ಲ, ಬಿಟ್ಟಿರೋಕ್ಕೂ ಆಗಲ್ಲ. ಅವ್ರನ್ನ ನೀವು ಬಿಟ್ಟಿರಲ್ಲ, ನಿಮ್ಮನ್ನು ಅವ್ರು ಬಿಟ್ಟಿರಲ್ಲ, ಆಯಿತಾ. ಇದು ಈ ಎನರ್ಜಿ. ಸೊ ನೆಕ್ಸ್ಟು ಟ್ರಾನ್ಸ್ಫಾರ್ಮೇಷನ್. ಇದರಿಂದ ಎಲ್ಲ ಈ ಒಂದು ಎನರ್ಜಿಯಿಂದ ಹೊರಗಡೆ ಬರಬೇಕು ಅಂದರೆ ನಿಮ್ಮನ್ನು ನೀವು ಕಂಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ಧ್ಯಾನ ಮಾಡಬೇಕು, ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಒಂದು ಸ್ವಲ್ಪ ಕಾಮಾಗಿರೋ ಅಂಥದ್ದು. ಈ ಈಗೋ ಅನ್ನೋದನ್ನು ಬಿಟ್ಟು ಹೊರಗಡೆ ಬರಬೇಕು ನೀವು. ಅದರಿಂದ ಈಗೋನ ಬಿಟ್ಟು ಹೊರಗಡೆ ಬರಬೇಕು. ಈಗೋ ಏನು ತುಂಬ್ಕೊಂಡಿದೆಯಲ್ಲ ಅದನ್ನು ಬಿಟ್ಟು ಹೊರಗಡೆ ಬಂದಾಗ ನಿಮ್ಮಲ್ಲಿ ಒಂದು ಏನು ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇರೋದಕ್ಕಿಂತ ಕಂಪ್ಲೀಟ್ಲಿ ನೀವು ಚೇಂಜ್ ಆಗ್ತೀರ. ನಿಮಗೆ ದೇವರದ್ದು ಆಶೀರ್ವಾದ ಅನ್ನೋದು ಸಿಗತ್ತೆ. ನಿಮ್ಗೆ ಈಗೋಯಿಂದನೇ ಈ ರಿಲೇಷನ್ಶಿಪ್ ಈ ಥರ ಇರೋದು. ಅದನ್ನು ಬಿಟ್ಟಾಗ ಈಗ ಒಂದು ಕಡೆ ಬಂದಿಲ್ಲ. ಆ್ಯಕ್ಚುಲಿ ಎಷ್ಟು ಇದೆ, ತುಂಬ ಇದೆ, ತುಂಬ ಕಿತ್ತಾಡ್ತೀರ. ಒಬ್ರಿಗೊಬ್ರು ಬಿಟ್ಟಿರೋದು ಇಲ್ಲ, ಮತ್ತು ಹೀಗೂ ಬಿಡೋಲ್ಲ, ಅದನ್ನು ಬಿಡೋಲ್ಲ. ನಾನೇನಕ್ಕೆ ಮಾಡೋದು ಅನ್ನೋದು ಇದೆ, ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಇದೆ. ಇದು ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಎನರ್ಜಿ ಇದೆ ಅಲ್ಲಿ. ಆ್ಯಕ್ಚುಲಿ ಈ ಟ್ವಿನ್ ಫ್ಲೇಮ್ ಎನರ್ಜಿ ಮತ್ತು ಸೋಲ್ಮೇಟ್ ಎನರ್ಜಿ ಇದೆ, ಅದಕ್ಕೆ ಈ ಥರ ಎಲ್ಲ ಇರೋದಿಲ್ಲ, ಆಯಿತಾ. ಸೊ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಟ್ರಾನ್ಸ್ಫಾರ್ಮೇಷನ್ ಆದಾಗ ಒಂದು ಪಾಸಿಬಿಲಿಟೀಸ್ ಇದೆ ನಿಮ್ಮ ಲೈಫಲ್ಲಿ. ಪಾಸಿಬಿಲಿಟೀಸ್ ತುಂಬ ಇದೆ. ಏನು ಹೇಳ್ತೀವಿ, ಹೆಲ್ತ್, ವೆಲ್ತ್, ಅಬಂಡೆನ್ಸ್, ಮತ್ತು ಏನು ಲೈಫಿಗೆ ಬೇಕಾಗಿರೋ ಅಂತಹ, ಈಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಸಕ್ಸಸ್ ಆಗುತ್ತಾ, ಇದು ಏನಾಗ್ಬೋದು ಅಂದರೆ ಪಾಸಿಬಿಲಿಟೀಸ್. ಸಕ್ಸಸ್ ಯಾವಾಗಿದೆ, ನೀವು ಬಿಡಬೇಕು ಇದನ್ನು. ಈ ಹಿಂದೆ ಇರೋದನ್ನು ಯೋಚನೆ ಮಾಡೋದನ್ನು ಬಿಟ್ಟಾಕಬೇಕು. ತಲೆ ಎಲ್ಲ ತುಂಬ್ಕೊಂಡು ಕೂತಿರ್ತೀರಲ್ಲ ಅದನ್ನೆಲ್ಲ ಬಿಟ್ಟಾಕಿ ನೀವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್, ನಿಮಗೆ ಅವ್ರನ್ನ ಬಿಟ್ಟಿರೋಕ್ಕಾಗತ್ತಾ? ಆಗಲ್ಲ. ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗತ್ತಾ? ಆಗಲ್ಲ. ಅಂದಮೇಲೆ ಏನಕ್ಕೆ ಬೇಕು ಹಿಂದೆ ಅದೊಂದಿದು ಇದೊಂದಿದ್ದು ಅನ್ನೋದನ್ನೆಲ್ಲ ಏನಕ್ಕೆ ಇಟ್ಕೊಂಡು ಕೂತ್ಕೋತೀರಾ ಕೊರ್ಕೊಂಡು? ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಸತ್ಯ ಒಪ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ, ಲೈಫಲ್ಲಿ ಸೆಟ್ಲಾಗೋಯ್ತು. ಸೊ ಇರೋದನ್ನು ಇದ್ದಾಗ ಒಪ್ಕೊಂಬಿಡಿ, ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ರಿಜೆಕ್ಟ್ ಮಾಡ್ತಾ ಹೋದರೆ ಯಾವಾಗಲೂ ಅಷ್ಟೇ ರೆಸೆಪ್ಟಿವ್ ಆಗಿರಬೇಕು. ರೆಸೆಪ್ಟಿವ್ ಆಗಿರೋದು ಅಂದರೆ ಏನು, ಬಂದದ್ದನ್ನು ಬಂದಂತೆ ಸ್ವೀಕಾರ ಮಾಡೋವಂಥದ್ದು. ಬರಲಿ, ಓಕೆ, ಐ ವಿಲ್ ಅಕ್ಸೆಪ್ಟ್. ಒಬ್ಬರನ್ನ ನಾವು ಪ್ರೀತಿ ಮಾಡ್ತೀವಿ ಅಂದರೆ ಅವ್ರ ಫ್ಲಾಸ್ನೂ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಬರೀ ಲವ್ವನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅವರ ಪ್ರೀತಿಯ ಜೊತೆಗೆ ಬರೋವಂಥ ಫ್ಲಾಸ್ ಏನಿದೆ ಅದನ್ನು ಕೂಡ ನಾವು ಏನು ಬರೀ ಪ್ರೀತಿ ಅಲ್ಲ, ಅದ್ರ ಜೊತೆ ಬರೋವಂಥ ಬೇರೆ ಗುಣಗಳನ್ನೂ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಆಯಿತಾ. ಅದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ ಆದಾಗ, ನೀವು ಇದನ್ನು ಒಪ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಇದನ್ನೆಲ್ಲ ಬಿಟ್ಟಾಗ, ನಿಮ್ಮಲ್ಲಿ ಈ ಟ್ರಾನ್ಸ್ಫಾರ್ಮೇಷನ್ನು ಬಂದಾಗ ಈ ರಿಲೇಷನ್ಶಿಪ್ ವರ್ಕ್ ಆಗೋದಕ್ಕೆ ಪಾಸಿಬಿಲಿಟೀಸ್ ಇದೆ ಅಂತ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅದು ತುಂಬಾ ಚೆನ್ನಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಈಗ ನೋಡಿ ಎಷ್ಟು ಗ್ರೀನ್ ಆಗಿದೆ, ರೆಡ್ ಆಗಿದೆ, ಫ್ಯಾಷನ್ ಇದೆ, ಪ್ರಾಸ್ಪರಿಟಿ ಇದೆ, ಅಬಂಡೆನ್ಸ್ ಇದೆ, ಎಲ್ಲ ಇದೆ, ಪಾಸಿಬಿಲಿಟೀಸ್ ಇದೆ. ಬಟ್ ನೀವು ಅದನ್ನು ಬಿಟ್ಕೊಡ್ಬೇಕು. ಬಿಟ್ಟಾಗ ಅದಾಗತ್ತೆ. ಅಲ್ಲಿ ನೋಡಿ
ಎಕ್ಸ್ಪೀರಿಯನ್ಸಿಂಗ್ ಇದೆ. ಆ್ಯಕ್ಚುಲಿ ಇದು ಆ ಕಾರ್ಡ್ ಆವಾಗಲೇ ಒಂದು ಸರಿ ಬಂತು, ನಾನು ಸ್ಲಿಪ್ ಆದಾಗ ಅದನ್ನು ತಗೊಳ್ಳಿಲ್ಲ ನೋಡಿ. ಆದರೆ ಬಾಟಮ್ ಆಫ್ ದ ಎನರ್ಜಿ ಅದೇ ಬಂದಿದೆ. ಆ್ಯಕ್ಚುಲಿ ಇದು ಬಂತು ಫಸ್ಟ್ ಸ್ಟಾರ್ಟಿಂಗೇ ಬಂತು, ಬಟ್ ಸ್ಟಿಲ್ ನಾನೇನು ಮಾಡಿದೆ ಮತ್ತೆ ವಾಪಸ್ ಹಾಕಿ ಶಫಲ್ ಮಾಡಿದೆ. ಶಫಲ್ ಮಾಡಿದಾಗ್ಲೂ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಯಾವುದೇ ಬಂದಿದೆ ನೋಡಿ, ಎಕ್ಸ್ಪೀರಿಯನ್ಸಿಂಗ್ ಬಂದಿದೆ. ಅಂದರೆ ಬಿದ್ದಾಗ್ಲೂ ಅಷ್ಟೇ, ಅದು ಎಲ್ಲಿ ನಮಗೆ ಜಂಪ್ ಆಗುತ್ತೆ ಆ ಕಾರ್ಡು, ಅದನ್ನೇ ನಾವು ಮೇಜರ್ ಎನರ್ಜಿ ಆಗಿ ತೊಗೋತೀವಿ. ಅದೇ ಇಲ್ಲಿ ಬಂದಿರೋದು. ಓಕೆ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಬೇಕು, ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ಮಾಡಿದಾಗ್ಲೇ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ ಅನ್ನೋದೇನಿದೆ ನೋಡಿ, ಇಷ್ಟು ಕ್ರಿಯೇಟಿವಿಟಿ ಹೊರಗಡೆ ಬರುತ್ತೆ. ಈಗ ನಿಮ್ಮಲ್ಲೇ ಗೊತ್ತಿಲ್ಲದೇ ಹರಡ್ಕೊಂಡಿರೋವಂಥ, ಅವ್ರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಗುಣಗಳು ಏನೇನೋ ಇದೆ. ಏನಾದರೂ ಆದಾಗಷ್ಟೇ ಅದು ಹೊರಗಡೆ ಬರುತ್ತೆ, ಇದ್ದಾಗ ಅದು ಒಳಗಡೆನೇ ಇರುತ್ತೆ. ಕ್ರಿಯೇಟಿವಿಟಿ ಹೊರಗಡೆ ಬರಬೇಕು ಅಂದರೆ ಸಮಥಿಂಗ್ ಹ್ಯಾಪನ್, ಏನೋ ಒಂದು ಆಗಬೇಕು, ಆದಾಗ ಮಾತ್ರ ಕ್ರಿಯೇಟಿವಿಟಿ ವಾಪಸ್ ಬರುತ್ತೆ. ಆ್ಯಂಡ್ ದೆನ್ ಪೇಷನ್ಸ್ ಕೂಡ ಇರಬೇಕು ನಿಮಗೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅಂದರೆ, ನೀವು ಈ ರಿಲೇಷನ್ಶಿಪ್ ಕೇಳೋದೇನು ಅಂದರೆ ಪೇಷನ್ಸ್ ಆ್ಯಂಡ್ ಈಗೋ ಡೆತ್. ನೀವು ಇನ್ವೈಟ್ ಆಗಬೇಕು, ನಿಮ್ಮಿಬ್ರದ್ದು ಏನು ಕನೆಕ್ಷನ್ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮ್ಮಲ್ಲಿರೋ ಒಂದು ಕ್ರಿಯೇಟಿವಿಟಿನ ಹೊರಗಡೆ ತರಬೇಕು. ತುಂಬ ಪೇಷನ್ಸಿಂದ ಕಾಯಬೇಕು, ಸ್ಲೋಯಿಂಗ್ ಡೌನ್ ಆಗಬೇಕು. ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ಆಗಲ್ಲ. ಓಕೆ, ತುಂಬ ಫಾಸ್ಟಾಗಿ ಆಗಲಿ ಅಂದರೆ ಯಾವುದೋ ಫಾಸ್ಟಾಗಿ ಆಗಲ್ಲ. ನಿಮ್ಮಲ್ಲಿರೋ ಗಿಲ್ಟನ್ನು ಕೂಡ ಬಿಟ್ಬಿಡಿ ಅಂತ ಹೇಳ್ತಾ ಇದೆ ಇಲ್ಲಿ ನೋಡಿ. ರೈಟ್, ಸಿ ಗಿಲ್ಟ್, ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರ, ಇಲ್ಲೇ ಇದೆ ಅಲ್ವಾ. ಈ ತಲೆಯಲ್ಲಿ ತುಂಬಿರೋ ಯೋಚನೆಗಳನ್ನೆಲ್ಲ ಬಿಟ್ಟಾಕಿ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಒಬ್ರಿಗೊಬ್ರಿಗಿದ್ದಾಗ ಮಾತ್ರ ಈ ಒಂದು ಸಾಧ್ಯ ಇರೋದು. ಟೋಟ್ಯಾಲಿಟಿ ಬೇಕು, ಆಯಿತಾ. ಒಬ್ರಿಗೊಬ್ರು ಬಿಟ್ಕೊಡದೇ ಹೋದಾಗ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಿಮಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಏಂಜಲ್ಸ್ ಏನಾದರೂ ಗೈಡೆನ್ಸ್ ಇದಕ್ಕೆ ಕೊಡೋ ಅಂಥದ್ದು, ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂತ. ಪ್ಲೀಸ್ ಏಂಜಲ್ಸ್ ಈ ರೀಡಿಂಗಕ್ಕೆ ಗೈಡೆನ್ಸ್ ಕೊಡಿ. ನೆಕ್ಸ್ಟು 48 hours, ಇದು ನೆಕ್ಸ್ಟು 48 hours. ಯಾವಾಗ ನೀವು ಬಂದು ನೋಡ್ತೀರೋ ಆವಾಗಿಂದ 48 hours. ಓಕೆ, ಟೈಮ್ ಲೆಸ್ ಆಗಿದೆ. ನೀವೇನಾದರೂ ಇದನ್ನು ಏನೋ ಸರಿ ಇಲ್ಲ, ನೀವೇನೋ ಒಂದು ಅನ್ಕೋತಾ ಇದ್ದೀರಾ ಮನಸ್ಸಲ್ಲಿ, ನನಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಓಕೆ, ಏಕೆಂದರೆ ಇದು ಕಲೆಕ್ಟಿವ್ ಎನರ್ಜಿ. ಪರ್ಸ್ನಲ್ಲಾಗಿ ರೀಡಿಂಗ್ ತೊಗೊಂಡಾಗಿದ್ದರೆ ನಾನು ಇಂಥದ್ದೇ ಇದೆ ನಿಮ್ಮ ಮನಸ್ಸಲ್ಲಿ ಅಂತ ಹೇಳ್ತಾ ಇದ್ದೆ, ಆಯಿತಾ. ಸೊ ನನಗೀಗ ಇದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ, ಸೊ ಕಂಪ್ಲೀಟ್ಲಿ ನಾನು ಹೇಳಬೇಕಾಗಿರೋದ್ರಿಂದ ನಿಮ್ಗಳ ಮನಸ್ಸಲ್ಲಿ ಈ ವಿವರ್ಸ್ ಯಾರ್ಯಾರು ಬಂದು ನೋಡ್ತಿದ್ದೀರೋ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಇರುತ್ತೆ. ಹಾಗಾಗಿ ನಾನು ಕರೆಕ್ಟಾಗಿ ಕ್ಯಾಚ್ ಮಾಡೋಕ್ಕಾಗಲ್ಲ ಅದನ್ನು. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಯಾರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾಯಿದ್ರೋ ಅದಕ್ಕೆ ನೋ. ಓಕೆ, ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ನೋ. ಫಾರ್ ಎಕ್ಸಾಂಪಲ್, ನೀವೇನೋ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ, ಈ ರಿಲೇಷನ್ಶಿಪ್ ಸರಿ ಇಲ್ಲಪ್ಪ, ನಂಗೆ ಸಾಕಾಗೋಗಿದೆ, ಯಾರಿಗೆ ಬೇಕಿದು ಕಿತ್ತಾಡೋದ, ಬೇಡ ಬಿಟ್ಬಿಡೋಣ ಅಂದರೆ ನೋ, ಬಿಟ್ಬಿಡೋಣ ಅಂದರೆ ನೋ. ಓಕೆ, ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಏನಾದರೂ ಅವ್ರು ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ನೋ, ಆಯಿತಾ. ಸೊ ಇಲ್ಲಿ ಅಬಂಡೆನ್ಸ್ ಇದೆ, ಬಟ್ ನಿಮ್ಮ ಈಗೋ ಡೆತ್ ಆಗಬೇಕು, ನೀವು ಟ್ರಾನ್ಸ್ಫಾರ್ಮ್ ಆಗಬೇಕು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಬಂಡೆನ್ಸ್ ಇದೆ. ಏಂಜಲ್ಸ್ ಮೆಸೇಜ್ ಮಾಡ್ತಿದ್ದಾರೆ, ಏಂಜಲ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತಿದೆ, ಆ್ಯಕ್ಷನ್ ತಗೊಳ್ಳಿ ಅಂತಿದೆ.
ಆ್ಯಂಡ್ ಇಲ್ಲಿ ನೋಡಿ ಬಾಟಮ್ ಆಫ್ ದ ಎನರ್ಜಿ ಏನು ಕೊಟ್ಟಿದ್ದಾರೆ ಏಂಜಲ್ಸ್ ಅಂದರೆ ಡೋಂಟ್ ಸ್ಟಾಪ್. ಸೊ ಯೋಚನೆ ಮಾಡಿ ಡಿಸೈಡ್ ಮಾಡಿ ಆಯಿತಾ. ನನಗೆ ಗೊತ್ತಿಲ್ಲ ಯಾರ್ಯಾರ ಮನಸ್ಸಲ್ಲಿ ಏನಿರೋದಕ್ಕೆ ನೋವು ಕೊಟ್ಟಿದ್ದಾರೆ ಅಂತ. ಏಂಜಲ್ಸ್ ಮೆಸೇಜ್ ಮಾತ್ರ ಇದು ಬಂದಿರೋದು ನೋವು ಅಂತ ನೀವೇ ಥಿಂಕ್ ಮಾಡಿ ನೀವೇ ಡಿಸೈಡ್ ಮಾಡ್ಕೋಬೇಕು. ಅಥವಾ ನೀವು ಇದು ಒಳ್ಳೆಯದಲ್ಲ ಬಿಟ್ಬಿಡೋಣ ಅಂತ ಅಂದಾಗ ನೋವು ಇರ್ಬೋದು, ಅಥವಾ ಇದು ಕೆಟ್ಟದಪ್ಪ ಯಾಕೆ ಬೇಕು, ಆದರೂ ನನಗೆ ಇದು ಬೇಕು, ಇದಕ್ಕೆ ಈ ಒಂದು ಸಫರಿಂಗ್ ಇದೆ ಆದರೂ ನನಗಿದು ಬೇಕು ಅಂತ ಏನಾದರೂ ಓಕೆ. ಇದು ಇನ್ನು ಒಂದು 2 ಪರ್ಸೆಪ್ಷನ್ ಕೊಡೋಣ ಆಯಿತಾ ಈ ಒಂದು ರೀಡಿಂಗಿಗೆ. ಆಲ್ ಆಫ್ ಎ ಸಡನ್ ನನಗೆ ಏನು ಡೌನ್ಲೋಡ್ ಆಗಿದ್ದಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೆಣ್ಣು ಮಾಡ್ತಾಯಿದ್ದೆ, ಬಟ್ ಆಲ್ ಆಫ್ ಎ ಸಡನ್ ನನಗೆ ಡೌನ್ಲೋಡ್ ಆಗಿದ್ದರಿಂದ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ನೀವು ಇಲ್ಲಿ ಏಂಜಲ್ಸ್ ಮೆಸೇಜ್ ಕೊಟ್ಟಿದ್ದಾರಲ್ವ, ಸೊ ಏಂಜಲ್ಸ್ ಮೆಸೇಜ್ ಇಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಒಂದು ನೀವು ಅನ್ಕೋತಿರ್ತೀರಾ ಈ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ಓಕೆ, ನನಗೆ ಎಷ್ಟೇ ನೋವಾದರೂ ಪರವಾಗಿಲ್ಲಪ್ಪ, ಏನೇ ಆದರೂ ಪರವಾಗಿಲ್ಲ, ನನಗೆ ಇದನ್ನು ಬಿಟ್ಟಿರೋಕ್ಕಾಗಲ್ಲ, ನಾನು ಇದ್ರ ಜೊತೆನೇ ಏನೇ ಆದರೂ ಹೋಗ್ತೀನಿ ಅಂತಂದರೆ ನೋ. ನೀವು ಆ್ಯಕ್ಷನ್ ತೊಗೊಳ್ಳಿ, ಸಫರ್ ಮಾಡೋದು ಬೇಕಾಗಿಲ್ಲ, ಮುಂದೆ ಅಬಂಡೆನ್ಸ್ ಇದೆ. ಅವರ ಸಫರಿಂಗ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು, ಓಕೆ. ಸೊ ದಟ್ ಆ ಥರ ಒಂದು ಪರ್ಸೆಪ್ಷನ್ನ ನೋಡ್ಬೋದು ಡೋಂಟ್ ಸ್ಟಾಪ್ ಅಂತ. ಅದೇ ಇನ್ನೊಂದು ಪಾಯಿಂಟ್ ಆಫ್ ವ್ಯೂವಿಂದ ನೋಡ್ತೀವಿ ಅಂದರೆ, ನೀವು ಈ ವ್ಯಕ್ತಿ ಸರಿ ಇಲ್ಲ, ಇವ್ರ ಜೊತೆಲಿ ಎಷ್ಟು ಹೊಡೆದಾಡೋದು, ಇದನ್ನು ಬಿಟ್ಬಿಡ್ತೀನಿ ಅಂತ ಅನ್ನೋದು ಒಂದಾಯಿತು. ಸೊ ಇದು ನನಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮಗೆ ಗೊತ್ತಿದೆ ಏನಕ್ಕೆ ನೋ ಹೇಳ್ತಿದ್ದಾರೆ ಅಂತ. 2 ಪಾಯಿಂಟ್. ಆ ವ್ಯಕ್ತಿ ಬೇಕು, ಎಷ್ಟೇ ಕಷ್ಟ ಆದರೂ ಜೊತೇಲಿರ್ತೀನಿ ಅಂದರೆ ನೋ. ಈ ವ್ಯಕ್ತಿ ತುಂಬ ಒಳ್ಳೆಯವರು, ಇವರನ್ನು ಬಿಟ್ಕೊಡಲ್ಲ ಅನ್ನೋದಿದ್ದಾಗ ಓಕೆ, ಅದಕ್ಕೆ ನೋ ಅಂತ ಆಗಿರ್ಬೋದು. ಇಷ್ಟೆಲ್ಲ ಸಫರ್ ಮಾಡಿಕೊಂಡು ನೀವು ಜೊತೇಲಿರಬೇಕು ಅಂತ ಏನೂ ಇಲ್ಲ, ಗೊತ್ತಿಲ್ಲ ಯಾರ್ಯಾರು ಯಾವ ಥರ ಸಫರ್ ಮಾಡ್ತಿರ್ತೀರ ಅಂತ. ಸೊ ದಟ್ ಆಯಿತಾ. ಸೊ ಇದು ಸಡನ್ಲಿ ನನಗೆ ಡೌನ್ಲೋಡ್ ಆಗಿತ್ತು, ಅದಕ್ಕೆ ಹೇಳಿದೆ. ಎಲ್ಲೋ ಒಂದು ಕಡೆ ನೀವು ಸರಿ ಇಲ್ಲದೆ ಇರ್ಬೋದು, ನಿಮ್ಮನ್ನು ಕೂಡ ಸರಿ ಮಾಡಿಕೊಂಡಾಗ ಈ ರಿಲೇಷನ್ಶಿಪ್ ವರ್ಕ್ ಆಗ್ಬೋದು. ನಿಮ್ಮ ಒಂದು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಟೇಕ್ ಆ್ಯಕ್ಷನ್, ಅಬಂಡೆನ್ಸ್ ಇದೆ ಅಂತ ಅದಕ್ಕೋಸ್ಕರನೂ ಹೇಳ್ತಾ ಇರ್ಬೋದು ಆಯಿತಾ. ಇಲ್ಲಿ ಹುಡ್ಗನ ಕಡೆಯಿಂದನೂ ಇರ್ಬೋದು, ಹುಡುಗಿ ಕಡೆಯಿಂದನೂ ಇರ್ಬೋದು. ಇಲ್ಲಿ ವರ್ಷ ಯಾರು ಯಾವ ಥರ ಇರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಾಂದರೆ ನೀವು ಚೇಂಜ್ ಆಗಬೇಕಾಗಿರುತ್ತೆ, ಇಲ್ಲಾಂದರೆ ಅವ್ರು ಚೇಂಜ್ ಆಗಬೇಕಾಗಿರುತ್ತೆ. ಸೊ ನೋಡಿಕೊಂಡು ಇಬ್ಬರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರೋದ್ರಿಂದ, ನೀವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಈ ರಿಲೇಷನ್ಶಿಪ್ನ ಉಳಿಸ್ಕೋಬಹುದು ಆಯಿತಾ. ಅದನ್ನು ಹೇಳ್ತಾ ಇದ್ದಾರೆ ಯೂನಿವರ್ಸ್. ಥ್ಯಾಂಕ್ ಯು.